ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ದುರ್ಗ ಎಲ್ಲೋದ್ಲು? ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅರೆ, ಫೋನು ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲೋಗ್ತಾಳೆ ಏನೋ, ಸಡನ್ನಾಗಿ ಮಾಯ ಆಗ್ಬಿಡ್ತಾಳೆ. ಒಂದು ಮಾತು ಹೇಳು ಹೋಗಲ್ಲ. ಅಂಬಿಕಾ, ನೀನು ಹೋದ್ಮೇಲೆ ಈ ಮನೇಲಿ ಏನೇನೋ ಆಗ್ತಾ ಇದೆ. ಯಾವುದು ನಾನು ಅಂದ್ಕೊಂಡಷ್ಟು ಈಸಿ ಆಗ್ತಾ ಇಲ್ಲ. ನಿನ್ನ ಮತ್ತೆ ವಾಪಸ್ ಕರ್ಸ್ಕೊಳ್ಳೋ ಅವಕಾಶ ಏನಾದರೂ ಆ ದೇವ್ರು ಕೊಟ್ಟರೆ, ನಾನು ಪ್ರಾಣ ಕೊಟ್ಟಾದರೂ ನಿನ್ನ ವಾಪಸ್ ಕರ್ಸ್ಕೊಂಡ್ಬಿಡ್ತಾ ಇದ್ದೆ. ನೀನಿರಬೇಕಿತ್ತು ಅಂಬಿಕಾ. ನೀನಿದ್ದಿದ್ರೆ ಈತ ನನ್ನ ಈಗಲೂ ಇಷ್ಟಪಟ್ಟಿರೋಳು. ನಾವೆಲ್ಲರೂ ಹ್ಯಾಪಿಯಾಗಿರ್ಬೋದಿತ್ತು. ಎಷ್ಟೋ ಸಲ ನನ್ನೆದುರಿಗೆ ಏನು ನಡೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಂತಿಷ್ಟು ಸಮಯದಲ್ಲಿ ಆದ ಘಟನೆಗಳು ನನ್ನ ತಲೆ ಒಳಗಡೆ ಇರುತ್ತೆ. ಆಮೇಲೆ ಏನಾಯ್ತು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ನೆನಪೇ ಆಗ್ತಾ ಇಲ್ಲ. ಅಲ್ಲ, ಈ ಥರ ನನಗೆ ಮಾತ್ರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಪ್ಪಂಗೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಬಟ್ ವೈ? ಶರತ್, ಮಾಯಾ, ಏನು ವಿಷಯ? ನಥಿಂಗ್. ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಬಟ್ ನೀವು ಟೆನ್ಷನ್ ಆಗಿರೋದನ್ನು ನೋಡಿ ಸುಮ್ಮನಾಗ್ಬಿಟ್ಟೆ. ಅಯ್ಯೋ, ಓಕೆ? ಮಾಯಾ, ಅಂಬಿಕಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಐ ಫೀಲ್ ಸಮಥಿಂಗ್ ಇಸ್ ನಾಟ್ ರೈಟ್. ಶರತ್, ಏನು ಹೇಳ್ತಿದ್ದಾರ? ಆ ವಿಷಯ ಮತ್ತೆ ಯಾಕೆ? ಅಂಬಿಕಾ ಸಾವಿನ ದಿನ ಏನೇನಾಯಿತು ಅಂತ ತಿಳ್ಕೊಂಬರ್ತೀನಿ ಅಂತ ನಾನು ಹಿತಾಕ್ ಪ್ರಾಮಿಸ್ ಮಾಡಿದ್ದೀನಿ. ಅವತ್ತಲ್ಲಿ ಏನಾಯಿತು? ನಾನು ಯಾಕೆ ಅಲ್ಲಿಗೆ ಹೋದೆ? ನಾನಲ್ಲಿ ಹೋದರೂ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೆ? ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಅದನ್ನ ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನಿರಲ್ಲ. ಅಲ್ಲ ಶರತ್, ಆ ಇನ್ಸಿಡೆಂಟ್ ನಡೆದು ತುಂಬ ಟೈಮ್ ಆಗೋಗಿದೆ. ಈಗ ಮತ್ತೆ ಅದನ್ನ ಸ್ಕ್ರಾಚ್ ಮಾಡೋದ್ರಿಂದ ಯಾವ ಯೂಸು ಇಲ್ಲ. ಎಲ್ರೂ ಮೈಂಡ್ ಸೆಟ್ಟು ಹಾಳಾಗುತ್ತೆ, ಎಲ್ರಿಗೂ ತುಂಬ ನೋವಾಗುತ್ತೆ. ಅದು ಅಲ್ಲದೆ ಇದಂಗೆ ಇದರಿಂದ ತುಂಬ ಹರ್ಟ್ ಆಗುತ್ತೆ. ಸೊ ಲೆಟ್ ಇಟ್ ಬಿ. ಪಾಪ ಹಿತ, ಶೀಸ್ ಜಸ್ಟ್ ಅ ಕಿಡ್. ಅವಳೇನು ಚೈಲ್ಡಿಶ್ ಆಗಿ ಹೇಳಿರ್ತಾಳೆ ಅಷ್ಟೇ. ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇದೆಯಾ? ಅದು ಅಲ್ಲದೆ ಇಟ್ಸ್ ಬೀನ್ ಸಚ್ ಅ ಲಾಂಗ್ ಟೈಮ್. ಇವಾಗ ಅದರಿಂದ ಏನು ಗೊತ್ತಾಗೋದಕ್ಕೆ ಸಾಧ್ಯ ಅಲ್ವಾ? ನೋ ಮಾಯಾ, ಟೈಮ್ ಎಷ್ಟಾದರೂ ಆಗಿರಲಿ. ಆದರೆ ಅಂಬಿಕಾ ಸಾವಿನ ನೋವಿಂದ ನಾವ್ಯಾರೂ ಇನ್ನೂ ಆಚೆ ಬಂದಿಲ್ಲ. ಇದನ್ನ ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ. ಅಲ್ಲ, ನೀವು ಹೇಳ್ತಿರೋದಲ್ಲ ಸರಿ. ಹೌ? ಐ ಡೋಂಟ್ ನೋ, ಬಟ್ ಐ ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್ ದ ಟ್ರೂತ್. ಶರತ್ ಏನಾದರೂ ಸತ್ಯ ಕಂಡುಹಿಡಿಯಕ್ಕೆ ಹೋಗಿ ಬೇಕನ್ ಸಾವಿನ ಬಗ್ಗೆ ನಿಜ ಗೊತ್ತಾಗ್ಬಿಟ್ರೆ ಅವಾಗ ಏನು ಮಾಡೋದು? ಶಟ್.
ಜೀವನದಲ್ಲಿ ನೀವು ನನ್ಗೆ ಏನೆಲ್ಲ ಹೇಳ್ಕೊಟ್ಟಿದ್ದೀರಾ, ಅದಕ್ಕೆ ನೀವು ನನ್ನಿಂದ ಏನೆಲ್ಲ ಗುರುದಕ್ಷಿಣೆ ಪಡೆದಿದ್ದೀರಾ ಅನ್ನೋದನ್ನ ಈಗಲೇ ನೆನಪು ಮಾಡ್ಕೊಂಬಿಡಿ. ಯಾಕೆ ಅಂದ್ರೆ ಆಮೇಲೆ ನೆನಪಿಸ್ಕೊಳ್ಳೋದಕ್ಕೆ ನೀವೇ ಇರೋದಿಲ್ಲ. ಈ ರಾತ್ರಿ ನಿಮ್ಮ ಕೊನೆಯ ರಾತ್ರಿ. ವಿಧಿ, ಮಡಿಕೆ, ನೋವು, ದುಃಖ, ದೈವ ನಿರ್ಧಾರ, ಪ್ರಶ್ನಾತೀತ. ದೈವ ನಿರ್ಧಾರ, ಪ್ರಶ್ನಾತೀತ. ಇನ್ನೂ ಹುಚ್ಚುಚ್ಚಾಗಿ ದೈವ ನಿರ್ಧಾರ ಅಂತಾನೆ ಇರಿ. ಸಾಯೋ ಕ್ಷಣದಲ್ಲಿ ಎಲ್ಲರೂ ಹೇಳೋದು ಇದನ್ನೇ. ಆದ್ರೂ ಈ ಶಂಭು ಅನ್ನೋ ದೈತ್ಯ ಪರ್ವತ ಕೊನೆಗೊಳ್ಳೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾರ ಸಾವು, ಯಾರ ಗೆಲುವು, ಯಾರ ಬದುಕು, ಯಾವ ನೋವು ಎಲ್ಲ ಅವನ ಇಚ್ಛೆ, ಅವನ ಇಚ್ಛೆ. ಮಡಿಕೆ ಉಳಿವು ಅಗತ್ಯ. ನಾನು ಅಸಹಾಯಕ. ಇದನ್ನೇ, ಈ ಮಾತುಗಳನ್ನ ನಿಮ್ಮ ಬಾಯಿಂದ ಕೇಳೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇನ್ನು ಅದೆಷ್ಟೆಷ್ಟು ನೋವು, ಹತಾಶೆ, ಸಂಕಟ ಅನುಭವಿಸ್ಬೇಕು ಅನ್ಕೊಂಡಿದಿರೋ ಅದೆಲ್ಲವನ್ನೂ ಅನುಭವಿಸಿ. ನೀವು ಅನುಭವಿಸೋದನ್ನ ನೋಡಿ ನಾನು ಮತ್ತಷ್ಟು ಖುಷಿ ಪಡ್ತೀನಿ. ಇನ್ನು ಕೆಲವೇ ಕ್ಷಣಗಳ ನಂತರ ನೀವು ಬೂದಿ ಅಷ್ಟೇ. ಅಲ್ಲ ಅಂಬಿಕಾ ಅವ್ರೆ, ಈ ಬೆಳಕು ನಮ್ಮನ್ನ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ಯೋ ಗೊತ್ತಿಲ್ಲ. ಆದರೆ ಅಪ್ಪ ಇಲ್ಲಿವರೆಗೂ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕಂತ ಬರ್ತಾರೆ ಅವರು? ಅದೇ ನನಗೂ ಗೊತ್ತಿಲ್ಲ. ಆದರೆ ಬೆಳಕು ಯಾವತ್ತೂ ಸರಿಯಾದ ದಾರಿನೇ ತೋರಿಸುತ್ತೆ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಆದರೂ ಭಯ ಆಗ್ತಿದೆ. ನಿನ್ನ ಅಪ್ಪಂಗೇನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ದುರ್ಗಾ, ಅಲ್ಲಿ ನೋಡು. ಏನದು? ಬನ್ನಿ ಹೋಗಿ ನೋಡೋಣ. ನೀನಿರು, ಇಲ್ಲೇ ಇರು. ಅಲ್ಲ, ಮೊದ್ಲದ್ ಏನು ಅಂತ ನೋಡ್ಬೇಕಲ್ವಾ? ಅಯ್ಯೋ ದುರ್ಗಾ, ಎಲ್ಲದಕ್ಕೂ ಮುನ್ನುಗ್ಗಕ್ಕೆ ಹೋಗ್ಬೇಡ. ನಾನು ಹೇಗಿದ್ರು ಯಾರಿಗೂ ಕಾಣಿಸಲ್ಲ. ನೀನಲ್ಲಿ ಹೋಗಿ ನೀನು ಯಾರಿಗಾದ್ರೂ ಕಾಣಿಸಿ ಅವ್ರು ನಿನಗೆ ತೊಂದರೆ ಕೊಟ್ರೆ, ಅದ್ರ ಬದಲು ನೀನಲ್ಲಿ ನೋಡು, ಅಲ್ಲೊಂದು ಬಂಡೆ ಇದೆಯಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಕೋ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಇರು. ಅಲ್ಲ, ಎಷ್ಟು ಕಾಳಜಿ ಇವ್ರಿಗೆ ನನ್ನ ಮೇಲೆ. ಇವ್ರನ್ನ ನೋಡಿದ್ರೆ ನಂಗೆ ನಮ್ಮ ಅಕ್ಕನೇ ನೆನಪಾಗ್ತಾಳೆ. ನಮ್ಮ ಅಕ್ಕ ನನ್ನ ಜೊತೆ ಇದ್ದಿದ್ರೆ ಇವ್ರ ಥರನೇ ಇರ್ತಿದ್ರು ಅನ್ಸುತ್ತೆ.